ಸಂಸದ ಶ್ರೀನಿವಾಸ್ ಪ್ರಸಾದ್ ಕೊನೆಯುಸಿರೆಳೆದಿದ್ದಾರೆ. ದಕ್ಷಿಣ ಕರ್ನಾಟಕದ ದಲಿತ ಸೂರ್ಯ ಅಂತಾನೆ ಶ್ರೀನಿವಾಸ್ ಪ್ರಸಾದ್ ಪ್ರಖ್ಯಾತರಾಗಿದ್ದರು. ರಾಜಕೀಯದಲ್ಲಿ 50 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ಕಳೆದ ಮಾರ್ಚ್ 17ರಂದು ರಾಜಕೀಯ ನಿವೃತ್ತಿಯನ್ನ ಘೋಷಿಸಿದರು. 6 ಬಾರಿ ಸಂಸದರಾಗಿದ್ದರು, 4 ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರ ಹಿರಿಯ ಪುತ್ರಿ ಹೇಳಿಕೆ ನೀಡಿದ್ದಾರೆ. ಮೈಸೂರಿನತ್ತ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಪಾರ್ಥಿವ ಶರೀರ ಇದೀಗ ಶಿಫ್ಟ್ ಮಾಡಲಾಗ್ತಾ ಇದೆ. ಮೈಸೂರಿನ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ. ವಿಧಿವಿಧಾನ ಪೂರೈಸಿದ ನಂತರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಶ್ರೀನಿವಾಸ್ ಪ್ರಸಾದ್ ಹಿರಿಯ ಪುತ್ರಿ ಪ್ರತಿಮಾ ಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ಮೈಸೂರಿನತ್ತ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಪಾರ್ಥಿವ ಶರೀರ ಈಗ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ಮೂಲಕ ಶಿಫ್ಟ್ ಮಾಡೋ ಕಾರ್ಯ ನಡೀತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಓಲ್ಡ್ ಏರ್ಪೋರ್ಟ್ ರೋಡ್ನಲ್ಲಿರೋ ಮಣಿಪಾಲ್ ಆಸ್ಪತ್ರೆಯಿಂದ ಶ್ರೀನಿವಾಸ್ ಪ್ರಸಾದ್ ಅವರ ಪಾರ್ಥಿವ ಶರೀರವನ್ನ ಮೈಸೂರಿನ ಜಯಲಕ್ಷ್ಮೀಪುರಂ ಅಲ್ಲಿರೋ ಅವರ ನಿವಾಸಕ್ಕೆ ಆಂಬ್ಯುಲೆನ್ಸ್ ಮೂಲಕ ಶಿಫ್ಟ್ ಮಾಡಲಾಗ್ತಾ ಇದೆ. ಇನ್ನು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಅವರ ಕುಟುಂಬಸ್ಥರಲ್ಲಿ ತಮ್ಮ ಮನೆಯ ಒಡೆಯನನ್ನ ಕಳ್ಕೊಂಡಂತಹ ನೋವಿದೆ. ಹಾಗೆ ಶ್ರೀನಿವಾಸ್ ಪ್ರಸಾದ್ ಅವರು 50 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕೀಯದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನ ಮೈಸೂರಿಗೆ ಶಿಫ್ಟ್ ಮಾಡೋ ಕೆಲಸ ನಡೀತಾ ಇದೆ. ಬನ್ನಿ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ GT ದೇವೇಗೌಡರಿದ್ದಾರೆ. ಸರ್, ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆ ನಿಮ್ಮ ರಾಜಕೀಯ ಒಡನಾಟ ಹೇಗಿತ್ತು ಸರ್? ಅವರು ನಾವು 1975-76ರಿಂದ ಒಡನಾಟ ಇತ್ತು. ನಾನು ಕಾಂಗ್ರೆಸ್ ಅಲ್ಲೇ ಇದ್ದೆ. ಅವರು ಆವತ್ತು ಜನತಾ ಪಕ್ಷದಿಂದ ಇದ್ದವರು ಆವತ್ತು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು. 75-76ರಲ್ಲೇ ಸ್ಪರ್ಧೆ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಸೇರಿ ಮತ್ತೆ 80ರಲ್ಲಿ ಅವ್ರು ಮತ್ತೆ MP ಆದ್ರು. ಅವರು ಲೋಕಸಭಾ ಸದಸ್ಯರಾಗಿ ಎಲ್ಲ ಅಂಬೇಡ್ಕರ್ ನಡೆದು ಬಂದ ದಾರಿನಲ್ಲೇ ನಡ್ಕೊಂಡ್ ಬಂದಿದ್ದಾರೆ. ಅಂಬೇಡ್ಕರ್ ಸಂವಿಧಾನವನ್ನ ಎತ್ತಿಡಿದಿದ್ದಾರೆ. ಹೋರಾಟಗಾರರು ತುಂಬಾ ಸಾಮಾಜಿಕ ನ್ಯಾಯ ಕಳಕಳಿ ಬಗ್ಗೆ ಅಪಾರ ಕಾಳಜಿಯನ್ನ ಹೊಂದಿದ್ದಂತ ದೊಡ್ಡ ಮಹಾನ್ ನಾಯಕ ಶ್ರೀನಿವಾಸ್ ಪ್ರಸಾದ್ ಅವರು. ಶ್ರೀನಿವಾಸ್ ಪ್ರಸಾದ್ ಅವರು ಎಲ್ಲ ಕಾಂಗ್ರೆಸ್ಸು, JDU, ಜನತಾ ಪಕ್ಷ ಎಲ್ಲರ ಜೊತೆ, ಫರ್ನಾಂಡಿಸ್ ಅವ್ರ ಜೊತೆ, ಆಸ್ಕರ್ ಫರ್ನಾಂಡಿಸ್ ಅವ್ರ ಜೊತೆ ಅವ್ರಿಗೆ ಹೆಚ್ಚು ಸ್ನೇಹ ಇತ್ತು. ಅವರು ಸಮಾಜವಾದಿ ಚಿಂತಕರಾಗಿ ಬಹಳ ಸರಳತೆಯಿಂದ ಎಲ್ಲ ಹೋರಾಟಗಳಲ್ಲಿ ಈ ಒಂದು ಧ್ವನಿ ಇಲ್ಲದ ಸಮಾಜಕ್ಕೆ ಧ್ವನಿಯನ್ನ ಶೋಷಿತ ವರ್ಗಕ್ಕೆ ಕೊಟ್ಟಂತ ಒಬ್ಬ ಹೇಗೆ ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಏಕೈಕ ನಾಯಕ ಶ್ರೀನಿವಾಸ್ ಪ್ರಸಾದ್ ಅವರಮ್ಮ. ನಾವು ಅವರ ಜೊತೆಯಲ್ಲಿ 1983ರಿಂದಲೂ ಕೂಡ ಮೈಸೂರು ನಗರದಲ್ಲಿ ಅವರು ಕಾಂಗ್ರೆಸ್ ಪಕ್ಷದಿಂದ, ನಾನು ಜನತಾ ಪಕ್ಷದಿಂದ ಯಾರನ್ನೇ ಮಹಾಪೌರಗಳು ಮಾಡ್ಬೇಕಾದ್ರೂ ನಾವು ಒಟ್ಟಿಗೆ ಕೂತು ಮಾಡ್ತಾ ಇದ್ವಿ. ಪಕ್ಷಾತೀತವಾಗಿ ಮೈಸೂರಿನ ಮಹಾಪೌರಗಳನ್ನ ಅವತ್ತಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಇವತ್ತು ಅಂತ ಒಬ್ಬ ಮಹಾನ್ ನಾಯಕ ಲೋಕಸಭಾ ನಮ್ಮ ರೆವಿನ್ಯೂ ಕಂದಾಯ ಸಚಿವರಾಗಿ ಬಹಳಷ್ಟು ಇವ್ರಿಗೆ ಮಹಿಳೆಯರಿಗೆ ಒಂದು ಆಶಾಸನ ಕೊಡ್ತಕ್ಕಂಥದ್ದು, ವಿಧವೆಯರಿಗೆ ಪ್ರತ್ಯೇಕವಾಗಿ ಅವ್ರಿಗೆ ಪ್ರತ್ಯೇಕವಾಗಿ ಒಂದು ಆಶಾಸನ ಕೊಡಬೇಕು ಅಂತೇಳಿ ಜಾರಿಗೆ ಅದಕ್ಕೇನೋ ಒಂದು ಹೆಸರು ಇಟ್ಟಿದ್ದಾರೆ. ಅದು ಜಾರಿಗೆ ತಂದವರು. ಬಹಳಷ್ಟು ಸರ್ವೇಯರ್ಗಳನ್ನ ಅಪಾಯಿಂಟ್ ಮಾಡಿದವರು. ಅವ್ರ ಕಾಲದಲ್ಲಿ ಸರ್ವೇನೇ ಆಗಿಲ್ಲ, ಪೋಡಿ ಆಗಿಲ್ಲ, ದುರಸ್ತಿ ಆಗಿಲ್ಲ ಅಂತೇಳಿ ರೆವಿನ್ಯೂ ಇಲಾಖೆಯಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ರು. ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ. ಈ ಕೊನೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಲೋಕಸಭಾ ಸದಸ್ಯರಾಗಿದ್ರು. ಅವ್ರು ಯಾವುದೇ ಮಾತುಗಳನ್ನ ಹೇಳಿದ್ರು ಕೂಡ ಅರ್ಥಪೂರ್ಣವಾಗಿ, ಅಭಿವೃದ್ಧಿ ಪೂರ್ವಕವಾಗಿ, ದೇಶದ ಬಗ್ಗೆ, ಬಡಜನರ ಬಗ್ಗೆ, ಶೋಷಿತ ವರ್ಗದ ಒಬ್ಬ ದೊಡ್ಡ ನಾಯಕ, ಶೋಷಿತ ವರ್ಗದ ಒಬ್ಬ ದೊಡ್ಡ ನಾಯಕರಾಗಿದ್ದು ನನ್ಗೆ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿದ್ರು. ಅವ್ರು ಮೊನ್ನೆ ತಾನೇ ಮಾತಾಡದೆ ಇಲ್ಲ ಡಾಕ್ಟರ್ 3 ದಿವಸ ಚೇತರಿಸ್ಕೊಳ್ತಾ ಇದ್ದಾರೆ, ಎಲ್ಲಾ ರೀತಿ
ಮೆಡಿಸಿನ್ ಕೊಡ್ತಾ ಇದ್ದೀವಿ ಅಂತ ವೆಂಕಟರಾಜ್ ಅನ್ನೋ ಜೊತೆ ಅವರ ಸಂಬಂಧಿಕರ ಜೊತೆ ಮಾತಾಡಿದ್ದೆ. ಡಾಕ್ಟರ್ ಹೇಳಿದ್ರು. ಬಟ್ ಈಗ ನಿಧನ ಆಗಿದೆ ಅಂತಕ್ಕಂಥ ಸುದ್ದಿ ಕೇಳಿ ನನಗೆ ದುಃಖ ಆಗಿದೆ. ನಿಜವಾಗ್ಲೂ ಕೂಡ ಅವ್ರ ಆತ್ಮಕ್ಕೆ ದೇವ್ರ ಚಿರ ಶಾಂತಿ ಕೊಡ್ಲಿ, ಅವರ ಅಭಿಮಾನಿಗಳಿಗೆ ಅವ್ರನ್ನ ತಡಿತಕ್ಕಂಥ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡ್ಲಿ, ಅವ್ರ ಕುಟುಂಬಕ್ಕೆ ಆ ಶಾಂತಿ, ಆ ಒಂದು ದುಃಖವನ್ನ ಭರಿಸ್ತಕ್ಕಂಥ ಶಕ್ತಿಯನ್ನ ತಾಯಿ ಚಾಮುಂಡೇಶ್ವರಿ ಕರುಣಿಸ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನಮ್ಮ. ಖಂಡಿತ ಸರ್, ಧನ್ಯವಾದ. ನೀವು ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆಗಿನ ಒಡನಾಟವನ್ನು ನಮಗೆ ತಿಳಿಸ್ಕೊಟ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.